ಕೌಶಲ್ಯ ಆಧಾರಿತ ಶಿಕ್ಷಣ ಕೇವಲ ಒಂದು ಭಾಗ ಶಿಕ್ಷಣ ಅಷ್ಟೇ. ಸ್ವಂತಕ್ಕೆ ಏನು ಬೇಕು ಅನ್ನೋ ಆಲೋಚನೆ ಇಲ್ಲದೆ ಸದಾಕಾಲ ಸಮಾಜದ ಬಗ್ಗೆ ಭಾರತದ ಬಗ್ಗೆ ಚಿಂತಿಸುವಂಥ ವ್ಯಕ್ತಿತ್ವ ಅಂದರೆ ಅವರಲ್ಲೇ ನೋಡಿದ್ರು. ಭಾಳ ವಿಶಾಲವಾಗಿ ಯೋಚನೆ ಮಾಡ್ತಾರೆ. ಟೆಕ್ನಿಕಲಿ ಅವರು ಸೌಂಡ್ ಇದ್ದಾರೆ. ಭಾಳ ಇನ್ಫ್ಯಾಕ್ಟ್ ಆಶ್ಚರ್ಯ ಆಗುತ್ತೆ. ಆಳವಾಗಿ ಆಧ್ಯಾತ್ಮಿಕತೆಯನ್ನು ಬಿಟ್ಟಿಲ್ಲ ಅವರು. ಬಿಟ್ಟಿಲ್ಲ. ಪರೀಕ್ಷೆ ಪಾಸ್ ಆಗ್ಲಿಕ್ಕೆ ಬೇಕಾದ್ರೆ ಎಥಿಕ್ಸ್ ಓದ್ಕೊಂತೀವಿ, ನಿಮ್ಮ ಟ್ರೈನಿಂಗ್ ಕ್ಲಾಸಲ್ಲಿ ಕೂತ್ಕೊಂಡು ಕೇಳಿಸ್ಕೊಂತೀವಿ. ಅದು ನಮ್ಮ ಜೀವನಕ್ಕೆ ಎಥಿಕ್ಸ್ ಆಗಿ ಪರಿವರ್ತನೆ ಆಗ್ಬಿಡುತ್ತೆ ಅಂತ ಭಾವಿಸ್ಬಿಡ್ಬೇಡಿ. ನನಗೆ ಶಿಕ್ಷಣದಲ್ಲಿ ಇರೋನಾಗಿ ನನಗೆ ಭಾಳ ಸರಿ ಇತ್ತೀಚೆಗೆ ಕಾಣ್ತಾ ಇರೋದೇನೆಂದರೆ, ನಾವು ಕೌಶಲ್ಯದ ಬಗ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಶಿಕ್ಷಣದಲ್ಲಿ ಕೌಶಲ್ಯ ಬೇಕು, ಕೌಶಲ್ಯ ಆಧಾರಿತ ಶಿಕ್ಷಣ ಅಂತೆಲ್ಲ ಮಾತಾಡ್ತೇವೆ. ಆದರೆ ಬರ್ತಾ ಬರ್ತಾ ನಾವು ಎಥಿಕ್ಸನ್ನೇ ಕೈ ಬಿಟ್ಬಿಟ್ಟಿದ್ದೇವೆ. ಎಥಿಕ್ಸ್ಗೆ ಸ್ಥಾನ ಕೊಡದೆ ನೀವು ಕೌಶಲ್ಯವನ್ನು ಮಾತ್ರ ಕಲಿಸಿದ್ರೆ ಅದು ಶಿಕ್ಷಣ ಆಗ್ತದೆ ಅಂತ ಅನಿಸ್ತದ? ಇಲ್ಲ, ಕೌಶಲ್ಯ ನನಗೆ ಬದುಕಿಗೆ ಬೇಕಿರ್ತಕ್ಕಂಥ ಒಂದು ಯಂತ್ರ. ಶಿಕ್ಷಣದ ನಿಜವಾದ ಅರ್ಥ ನನಗೂ ಕೂಡ ಭಾಳ ಖುಷಿ ಮತ್ತು ತೃಪ್ತಿ ಕೊಡುವಂಥ ವಿಚಾರ ಅಂದರೆ, ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ತಂದಿದ್ದು ಎಷ್ಟು ವಿಶಾಲವಾಗಿ ಆಲೋಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರಾಥಮಿಕ ಹಂತದಿಂದ ಹೇಗಿರಬೇಕು, ಭಾಷೆಗಳು ಹೇಗೆ ಕಲಿಬೇಕು, ಭಾವನೆಗಳು ಹೇಗೆ ಬರ್ಸ್ಕೋಬೇಕು ಚಿಕ್ಕ ವಯಸ್ಸಿನಿಂದ, ರಾಷ್ಟ್ರೀಯತೆ ಇರ್ಬೋದು, ನಮ್ಮ ಸಂಸ್ಕೃತಿ ಬಗ್ಗೆ ಆಲೋಚನೆಗಳಿರ್ಬೋದು, ಸಿವಿಲೈಸೇಷನಲ್ ವಿಸ್ಡಮ್ ಇರ್ಬೋದು, ಇದು ಸಂಪೂರ್ಣವಾಗಿ ಬೇಕಿರ್ತಕ್ಕಂಥ ಕಾಂಪ್ರಿಹೆನ್ಸಿವ್ ಅಂಡರ್ಸ್ಟ್ಯಾಂಡಿಂಗ್ ಏನು ಬೇಕು ಒಂದು ವ್ಯಕ್ತಿಗೆ ಬದುಕಲಿಕ್ಕೆ ಇವತ್ತು ಸಮಾಜದಲ್ಲಿ. ಅದರಲ್ಲಿ ಕೌಶಲ್ಯ ಕೂಡ ಒಂದು. ಸೊ ಅದನ್ನು ನೋಡಿದಾಗ ನೀವು ಕೌಶಲ್ಯ ಆಧಾರಿತ ಶಿಕ್ಷಣ ಕೇವಲ ಒಂದು ಭಾಗ ಶಿಕ್ಷಣ ಅಷ್ಟೇ. ಇವತ್ತು ಅದೇ ಸಂಪೂರ್ಣ ಅಂತ ಆಗ್ಬೋದು, ಒಂದು ಕೆಲವು ಕಡೆ ಆಗಿದೆ. ಹೌದೌದು. ಸೊ ನನಗೆ ಅದಕ್ಕೆ ಯಾವಾಗಲೂ ಅನಿಸುತ್ತೆ, ಒಳ್ಳೆ ಪಾಲಿಸಿಯನ್ನು ತಂದಿದ್ದೇವೆ, ಅದನ್ನು ಕ್ರಿಯಾತ್ಮಕವಾಗಿ ಜಾರಿಗೆ ಎಲ್ಲರೂ ಕೂಡ ಭಾಳ ವಿಶ್ವಾಸದಿಂದ ತಂದರೆ ಆ ಡೇಂಜರ್ ತಪ್ಪಿಸ್ಕೋಬೋದು ನಾವು. ಇಲ್ಲದೆ ಹೋದ್ರೆ ಅದು ಸಹಜ. ಎಲ್ಲ ಕಡೆ ಎಲ್ಲ ದೇಶಗಳಲ್ಲಿ ಈಗ ಏನಾಗಿದೆ, ಸ್ಕಿಲ್ ಓರಿಯೆಂಟೆಡ್ ಆಗ್ಬಿಟ್ಟು ಸ್ಕಿಲ್ ಫಾರ್ ಜಾಬ್ಸ್. ಅಷ್ಟೇ. ಎಂಪ್ಲಾಯ್ಮೆಂಟ್ ಏನಕ್ಕೇನ ಪ್ರಕಾರೇಣ ಜಾಬ್ ಹಿಡಿಯೋದೇ ಮೀನ್ಸ್ ಬಗ್ಗೆ ಗಮನ ಕೊಡ್ತಾ ಇದ್ದು ಅಂತ ಒಂದು ಪ್ರಶ್ನೆ. ಎಂಡ್ ಮಾತ್ರ ಬಂತು. ಮೀನ್ಸ್ ಬಗ್ಗೆ ನೀವು ಗಮನ ಕೊಡ್ಲಿಕ್ಕೆ ವಿವೇಕಾನಂದರು ಗಾಂಧಿ ಎಲ್ಲ ಹೇಳಿದಾಗೆ ಮೀನ್ಸ್ ಆ್ಯಂಡ್ ದ ಎಂಡ್ ಆರ್ ಇಂಪಾರ್ಟೆಂಟ್, ಎರಡೂ ಮುಖ್ಯ. ಹೌದು. ಸೊ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎರಡಕ್ಕೂ ಮಹತ್ವ ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ಅದನ್ನು ನಾವು ರಾಜ್ಯಗಳಲ್ಲಿ, ನಮ್ಮ ದೇಶದ ದುರದೃಷ್ಟ ಅಂದರೆ ಎಜುಕೇಷನ್ ಕನ್ಕರೆಂಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲರನ್ನೂ ಒಪ್ಪಲೇಬೇಕು ಅನ್ನೋದಿಲ್ಲ. ಅವ್ರವ್ರದ್ದು ರೀತಿಯಲ್ಲಿ ಮಾಡ್ಕೋಬೋದು. ಬಟ್ ಅದನ್ನು ಅಡಿಪಾಯವಾಗಿ ಇಟ್ಕೊಂಡು ಅವ್ರು ಏನೇ ಹೆಸರು ಕೊಟ್ಕೊಳ್ಳಿ, ಏನೇ ಇರ್ಬೋದು, ಅವ್ರವ್ರ ರಾಜ್ಯಗಳಲ್ಲಿ ಮಾಡ್ಕೊಳ್ಳಿ, ಬಟ್ ಅದನ್ನು ಅದರ ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಕೌಶಲ್ಯನೂ ಕೊಟ್ಕೊಂಡು ಬಂದರೆ ದೆನ್ ಅಪಾಯ ಕಡಿಮೆ. ಇಲ್ಲದೆ ಹೋದ್ರೆ ಡೇಂಜರ್ ಇದ್ದೇ ಇದೆ. ಈ ಥರ ನೀವು ಹೇಳಿದ್ದು ಆಗಕ್ಕೆ ಸಾಧ್ಯ ಇದೆ. ಎಥಿಕ್ಸ್ ನನಗೆ ಈಗಲೂ ಜ್ಞಾಪಕ ಇದೆ. ಈಗೆಲ್ಲ ನಾನು ಸ್ಕೂಲ್ಗಳಿಗೆಲ್ಲ ಹೋದಾಗ ಕೆಲ ಟೈಮ್ ನೋಡ್ತೀನಿ, ನಾವೆಲ್ಲ ಓದಾಗ ಮಾರಲ್ ಸೈನ್ಸ್ ಅಂತ ಇರೋದು ಪುಸ್ತಕ ಇರೋದು. ಆಗ ನಾವು ಈ ಕ್ರಿಸ್ತುವ ಶಾಲೆಗಳಲ್ಲಿ ಓದಿದ್ದರಿಂದ ಮಾರಲ್ ಸೈನ್ಸ್ ಅಂತ ಕರೆಯೋರು ಅದನ್ನ. ಬಹುಶಃ ನಮ್ಮ ಶಾಲೆಗಳಲ್ಲಿ ನಮ್ಮ ಧರ್ಮದ ಆಧಾರಿತ ಕಥೆಗಳು ಸಾಕಷ್ಟಿವೆ. ನಮ್ಮ ರಾಮಾಯಣ, ಮಹಾಭಾರತ, ಪಂಚತಂತ್ರ, ಜಾತಕ ಟೇಲ್ಸ್ ಇರ್ಬೋದು, ಈ ಹಲವಾರು ನೂರಾರು ರೀತಿಯಲ್ಲಿ ಹೇಳ್ಕೊಡ್ಬೋದು. ಚಿಕ್ಕ ವಯಸ್ಸಲ್ಲಿ ಅದಿತ್ತು. ನಾವೆಲ್ಲ ಕಲಿತಿದ್ವಿ ನಮ್ಮ ಮನೆಗಳಲ್ಲೇ. ನಮ್ಮ ಅಪ್ಪ ಅಮ್ಮ ಹೇಳೋರು, ಇಲ್ಲ ಕಾಮಿಕಲ್ ಓದ್ತಿದ್ವಿ. ಒಂಥರ ಅದು ನಮ್ಮ ಜೀವನದ ಬೆಳವಣಿಗೆಗೆ ಬೇಕಿರ್ತಕ್ಕಂಥ ಒಂದು ಅಡಿಪಾಯ, ಆಧಾರ, ಸ್ಕ್ಯಾಫೋಲ್ಡಿಂಗು ಆಗಿಬಿಟ್ಟಿತ್ತು. ಇವತ್ತು ಹಾಗಿಲ್ಲ. ಸೊ ಇವತ್ತೆಲ್ಲವೂ ಕೂಡ ನಾವು ಪುನಃ ಹುಡುಕ್ತಾ ಇದ್ದೀವಿ. ಮತ್ತು ಬರೀ ಪರೀಕ್ಷೆ ಓರಿಯೆಂಟೆಡ್ ಅಷ್ಟೇ. ಅಲ್ಲಿ ಪರೀಕ್ಷೆಯಲ್ಲಿ ಅದಿಲ್ಲ ಅಂತಂದರೆ ಅವನು ಓದೋದೇ ಇಲ್ಲ. ಈಗ ನಾವು ಡಿಗ್ರಿ ಲೆವೆಲಲ್ಲಿ ನೋಡ್ತಾ ಇದ್ದೀವಿ, ಒಂದು 10 ಪಾಠ ಇದೆಯಪ್ಪ, ಪರೀಕ್ಷೆಗೆ 6 ಪಾಠ ಇದೆ ಅಂದರೆ ಅವನು 6 ಪಾಠ ಓದೋದು, 4 ಓದಲ್ಲ. ನನಗೊಬ್ಬರು ಹಿರಿಯ ಅಧಿಕಾರಿಗಳು ಹೇಳಿದ್ದು, ಎಥಿಕ್ಸು ಪರೀಕ್ಷೆ UPSCಲಿದೆ. ನಮಗೆ ಟ್ರೈನಿಂಗಿಗೆ ಬಂದಾಗ ಈ ಯಂಗ್ಸ್ಟರ್ಸ್ UPSC ಪಾಸಾಗಿ ಸಿವಿಲ್ ಸರ್ವಿಸಸ್ ಜಾಯ್ನ್ ಆಗಿ ಎಥಿಕ್ಸ್ ಟ್ರೈನಿಂಗ್ ಕೊಡ್ತೀವಿ. ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು, ಪರೀಕ್ಷೆಗೆ ಪಾಸ್ ಆಗ್ಲಿಕ್ಕೆ ಬೇಕಾದ್ರೆ ಎಥಿಕ್ಸ್ ಓದ್ಕೊತೀವಿ, ನಿಮ್ಮ ಟ್ರೈನಿಂಗ್ ಕ್ಲಾಸಲ್ಲಿ ಕೂತ್ಕೊಂಡು ಕೇಳಿಸ್ಕೊತೀವಿ. ಅದು ನಮ್ಮ ಜೀವನಕ್ಕೆ ಎಥಿಕ್ಸ್ ಆಗಿ ಪರಿವರ್ತನೆ ಆಗ್ಬಿಡುತ್ತೆ ಅಂತ ಭಾವಿಸ್ಬಿಡ್ಬೇಡಿ. ನನಗೆ ಅವರು ಒಂದು ಬರೀ ಪರೀಕ್ಷೆಗಷ್ಟೇ. ಸೊ ಎಲ್ಲೋ ಒಂದು ಕಡೆ ಆ ಲೆವೆಲಲ್ಲೂ ಕೂಡ ಏನಪ್ಪ ಅವ್ರು ಟಿಕ್ ಮಾಡಬೇಕು, ಎಕ್ಸಾಮ್ ಪಾಸ್ ಆದೆ, ಜೊತೆಗೆ ಟ್ರೈನಿಂಗ್ ಆಗಬೇಕು, ನಾನು ಟಿಕ್ ಮಾಡ್ತೀನಿ, ಕೊಟ್ಟಾಯ್ತು ನಿಮಗೆ ಎಥಿಕ್ಸ್ ಟ್ರೈನಿಂಗ್ ಅಂತ. ವಿಲ್ ಇಟ್ ಮೇಕ್ ಎ ಪರ್ಸನ್ ಎಥಿಕಲ್? ಇಲ್ಲ, ಅದಕ್ಕೆ ಭಾಳ ಅದು ಪ್ರಯೋಜನ ಇಲ್ಲ. ಸೊ ಸಮಾಜ, ಕುಟುಂಬ, ವ್ಯಕ್ತಿ ಎಲ್ಲವೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಾಗ ಮಾತ್ರ ಅವನು. ಕೆಲವರಿದ್ದಾರೆ ಯಾವ ಕಾರಣಕ್ಕೂ ಅವರು ಅಡ್ಡದಾರಿಗೆ ಹೋಗಲ್ಲ, ಭಾಳ
ಗಟ್ಟಿಯಾಗಿ ಇರುತ್ತೆ. ಅವ್ರು ಬೆಳೆದ ದಾರಿ, ಬೆಳೆದು ಬಂದದ ಆಲೋಚನೆಗಳು, ಅವ್ರ ಕೌಟುಂಬಿಕ ವ್ಯವಸ್ಥೆ, ಶಾಲಾ ಶಿಕ್ಷಕರ ಒತ್ತಡ ಇರ್ಬೋದು, ಬೆಳೆದು ಬಂದಿದ್ದು ಓದಿದ್ದ ವಿಚಾರಗಳಿರ್ಬೋದು, ಸದ್ವಿಚಾರಗಳ ಬಗ್ಗೆ ಇರ್ಬೋದು. ಸೊ ಅದನ್ನೆಲ್ಲ ನಾವು NEPಯಲ್ಲಿ ತರಲಿಕ್ಕೆ ಪ್ರಯತ್ನಿಸ್ಬೇಕೀಗ. ನಾವು ಫಿಲಾಸಫಿಯಾಗಿ ಹೇಳೋದು ಒಂದು, ಕ್ರಿಯಾತ್ಮಕವಾಗಿ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಕೊಡೋದು ತರಬೇಕಾದ್ರೆ ಅದು ಬಂದರೆ ಬಹುಶಃ ಈಗ ತುಂಬ ಅಗತ್ಯ ಇದೆ, ಬದಲಾವಣೆಗಳಾಗುವ ಸಾಧ್ಯತೆ. ಇವತ್ತಿನ ನಮ್ಮ ದೇಶದ ಪರಿಸ್ಥಿತಿ, ಸಮಾಜದ ಪರಿಸ್ಥಿತಿ, ಪ್ರಪಂಚದ ಪರಿಸ್ಥಿತಿ ನೋಡಿದಾಗ ಈ ದ್ವೇಷಗಳನ್ನು ದಾಟಿ ಹೋಗಬೇಕು ಅಂತಿದ್ರೆ ಇದೊಂದೇ ದಾರಿ. ಈ ಥರ ಇನ್ನೊಂದು ನನಗೂ ಹಾಗೂ ಬಹುಶಃ ನನ್ನಂಥವ್ರಿಗೆ ಎಲ್ರಿಗೂ ಸಾರ್ವಜನಿಕರಿಗೆ ಇರುವಂಥ ಕುತೂಹಲ ಏನು ಅಂದರೆ, ಕಳೆದ 4-5 ವರ್ಷದಿಂದ ನೀವು ಡೆಲ್ಲಿಗೆ ಹೋಗ್ಬಿಟ್ಟಿದ್ದೀರಿ. ಅಲ್ಲಿ ಕೇಂದ್ರ ಸರ್ಕಾರದ ಅದು ಮೋದಿಯವರ ಹತ್ತಿರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಆ ಅನುಭವದ ಬಗ್ಗೆ ಸ್ವಲ್ಪ ಹೇಳಿ. ಅಲ್ಲ, ನನಗೆ ಭಾಳ ತುಂಬ ಜನ ಕೇಳ್ತೀನಿ, ನನಗೆ ಅವ್ರಿಗೆ ಪರಿಚಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಪ್ರಧಾನಿಗಳ ವ್ಯಕ್ತಿತ್ವ. ಅದ್ರ ಜೊತೆಗೆ ನಾವೇನು ಓದುವಾಗ ಆಡು ಭಾಷೆಯಲ್ಲಿ ಒಳ್ಳೆ ಎಂಥ ಕರ್ಮಯೋಗಿಯಪ್ಪ ಅವರು ಅಂತೀವಿ, ನಾವು ಆ ಮಾತನ್ನು ಅವರಿಗೆ ಸಂಪೂರ್ಣ ವಿಶ್ವಾಸದಿಂದ ಬಳಸ್ಬೋದು ಅನ್ಸುತ್ತೆ. ಸ್ವಂತಕ್ಕೆ ಏನು ಬೇಕು ಅನ್ನೋ ಆಲೋಚನೆ ಇಲ್ಲದೆ ಸದಾಕಾಲ ಸಮಾಜದ ಬಗ್ಗೆ, ಭಾರತದ ಬಗ್ಗೆ ಚಿಂತಿಸುವಂಥ ವ್ಯಕ್ತಿತ್ವ ಅಂದರೆ ಅವರಲ್ಲೇ ನೋಡಿರೋದು ನಾನು. ತುಂಬ ಜನ ನನಗೆ ಮಾತಾಡುವಾಗ ಹೇಳೋದು, ಎಷ್ಟು ನಿಸ್ವಾರ್ಥ ವ್ಯಕ್ತಿ ನೀವು ಅಂತ. ನನಗನ್ಸುತ್ತೆ ಇಲ್ಲ, ನಮ್ಮಲ್ಲೂ ಸ್ವಾರ್ಥತೆ ಅಲ್ಲೆಲ್ಲ ನನಗೆ ಕಾಣಿಸುತ್ತೆ, ಬೇರೆಯವ್ರು ಕಾಣಿಸ್ದೇ ಇರ್ಬೋದು, ಬಟ್ ಅವರಲ್ಲಿ ನಾನು, ಯಾಕೆಂದರೆ ಅದು ಪುಸ್ತಕ ಬರೆಯುವಾಗ ಭಾಳ ಹತ್ತಿರದಿಂದ ಚರ್ಚೆಗಳು ಮಾಡಿಸಿದ್ದೀನಿ, ಅವರ ನಡೆ ನುಡಿ ಎರಡನ್ನೂ ನೋಡಿದ್ದೇನೆ. ಅದು ಎಳ್ಳಷ್ಟು ಇಲ್ಲ ಅವರಲ್ಲಿ. ಸದಾಕಾಲ ದೇಶದ ಹಿತನೇ ಅವರಿಗೆ ಚಿಂತೆ, ಭಾರತದ ಬಗ್ಗೆನೇ ಅವರಿಗೆ, ರಾಷ್ಟ್ರನೇ ಮೊದಲು. ಎರಡನೇದು ಅವರ ವಿಷನಿಂಗ್ ಅಬಿಲಿಟೀಸ್, 20 ವರ್ಷದ ನಂತರ ಆಗಿರಬೇಕು, 30 ವರ್ಷದ ನಂತರ ಆಗಿರಬೇಕು, ಭಾಳ ವಿಶಾಲವಾಗಿ ಯೋಚನೆ ಮಾಡ್ತಾರೆ. ಟೆಕ್ನಿಕಲಿ ಅವರು ಸೌಂಡ್ ಇದ್ದಾರೆ ಭಾಳ. ಇನ್ಫ್ಯಾಕ್ಟ್ ಆಶ್ಚರ್ಯ ಆಗುತ್ತೆ ಅಲ್ವಾ, ಅವರ ವಯಸ್ಸಿನವರು ಟೆಕ್ನಿಕಲಿ ಎಷ್ಟು ತಿಳಿದಿರ್ತಾರೆ ಅಂದರೆ, ಕ್ವಾಂಟಮ್ ಕಂಪ್ಯೂಟಿಂಗು ಗೊತ್ತಿರುತ್ತೆ, ಗ್ರೀನ್ ಹೈಡ್ರೋಜನು ಗೊತ್ತಿರುತ್ತೆ, ನಮ್ಮ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಾವು ಮಾತಾಡೋಕೆ ಹೋದ್ರೂ ಗೊತ್ತಿರುತ್ತೆ, ಮತ್ತು ಸಮಯ ಪಾಲನೆ. 4 ಗಂಟೆಗೆ ಮೀಟಿಂಗ್ ನಡೆಯುತ್ತೆ, ಬಟ್ ಯಾವ ಮೀಟಿಂಗಲ್ಲೂ ಆ ಥರ ಪಡೋದಿಲ್ಲ ಅವರು. ನೀವು ಅವ್ರ ಜೊತೆ ಕೂತ್ರೆ ನಮಗನ್ನಿಸ್ತಾ ಇರುತ್ತೆ ಪ್ರಧಾನಿಗಳು 10 ನಿಮಿಷ ಅಂತ 10 ನಿಮಿಷಕ್ಕೆ ಮುಗಿಸ್ಬೇಕು ಅಂತ. ಅವರು ನಿಮಗೆ ಅರ್ಜೆಂಟೇ ಮಾಡೋದಿಲ್ಲ, ಕಲಿಯುವಂಥ ಕುತೂಹಲ. ನಮಗೆ ಹೇಳ್ತಾರೆ ಅವರು, ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ನಿಮ್ಮ ಕೆಲಸ ಎಲ್ಲರಿಗೂ ಕ್ಷಮತೆಯನ್ನು ಹೆಚ್ಚಿಸೋದು, ನನ್ನ ಕ್ಷಮತೆ ಹೆಚ್ಚಿಸ್ಲಿಕ್ಕೆ ನನಗೆ ತರಬೇತಿ ಪ್ಲ್ಯಾನ್ ಕೊಡಿ ಅಂತಾರೆ. ಅದು ಮಾತು ಕೇಳೋದಲ್ಲ, ಅದು ವಿಶ್ವಾಸಮತವಾಗಿ ನನ್ನ ಸರ್ಕಾರಿ ಅಧಿಕಾರಿಗಳು ಕಲ್ತ್ಕೊಳ್ಳಿ ಅಂತ ಹೇಳಬೇಕಿದ್ರೆ ನಾನು ಕಲ್ತ್ಕೊತಾ ಇರಬೇಕು. ಸೊ ಹಂಗರ್ ಫಾರ್ ಲರ್ನಿಂಗ್ ಇದೆಯಲ್ಲ, ಇದು ಅವ್ರಿಂದ ಕಲಿಬೇಕು. ಕಲಿಯುವ ಒಂದು ಹಸಿವು, ಸದಾಕಾಲ ಕಲಿಬೇಕು ಅಂತಿರ್ತಾರೆ. ಸೊ ಅದರಿಂದನೇ ಅವ್ರಿಗೆ ಕ್ವಾಂಟಮ್ ಕಂಪ್ಯೂಟಿಂಗು ಗೊತ್ತಿರುತ್ತೆ, ಅವ್ರು ಅದ್ರಲ್ಲಿ ತಜ್ಞತೆ ಪಡ್ಕೋಬೇಕು ಅಂತಲ್ಲ. ಬಟ್ ನನಗನ್ಸುತ್ತೆ ಈ ಅವರಿಗೆ ರಾಮಕೃಷ್ಣ ಆಶ್ರಮಕ್ಕೆ ಸನ್ಯಾಸಿ ಆಗಲಿಕ್ಕೆ ಅಂತ ಹೋದಂಥ ವ್ಯಕ್ತಿ, ಸನ್ಯಾಸ ಅಲ್ಲ ನಿನಗೆ ಅಂತ ಹೇಳಿ ಆತ್ಮಸ್ಥಾನಜಿ ಹೇಳಿ ಕಳಿಸಿದಂಥ ಪ್ರಸಂಗ, ಇದೆಲ್ಲ ನೋಡಿದಾಗ ಆಳವಾಗಿ ಆಧ್ಯಾತ್ಮಿಕತೆಯನ್ನು ಬಿಟ್ಟಿಲ್ಲ ಅವರು ಆಶ್ರಮ ಸೇರಿಕೊಂಡು ಔಪಚಾರಿಕವಾಗಿ ಕಾವ್ಯ ಹಾಕೊಳ್ಳದೆ ಹೋದ್ರು ಕೂಡ ಅವರ ಜೀವನ ಶೈಲಿಯಲ್ಲಿ ಸಂಪೂರ್ಣವಾಗಿ ಆ ಒಂದು ಆಂತರಿಕ ಬೆಳವಣಿಗೆಗೆ ಅಧ್ಯಾತ್ಮ ಇದೆ, ಕ್ರಿಯೆಗಳೆಲ್ಲ ಕೂಡ ಅದಕ್ಕೆ ಪೂರ್ವಕ ಅನಿಸುತ್ತೆ. ಸೊ ಅವರಿಗೆ ಇದೆಲ್ಲ ಒಂದು ಪಾತ್ರ ಅಷ್ಟೇ. ನಾನು ಅವ್ರನ್ನ ನೋಡಿ ಅರ್ಥ ಮಾಡ್ಕೊಂಡಿದ್ರಲ್ಲಿ ಪ್ರಧಾನಿಗಳು ಅಂತ ಅವ್ರಿಗೆ ಒಂದು ಪೊಸಿಷನ್ ಅಲ್ಲ, ಪಟ್ಟ ಅಲ್ಲ, ಅದು ದೇಶ ಸೇವೆಗೆ ಇರ್ತಕ್ಕಂಥ ಪಾತ್ರ. ಇವತ್ತು ನಾಳೆ ಬೇರೆ ಪಾತ್ರ ಇರ್ಬೋದು, ಪ್ರಚಾರಕರಾಗಿ ಒಂದು ಪಾತ್ರ ಇತ್ತು, ಒಂದು ರಾಜಕೀಯ ಪಕ್ಷದ ಕಾರ್ಯದರ್ಶಿಗಳಾಗಿ ಒಂದು ಪಾತ್ರ ಇತ್ತು, ಮುಖ್ಯಮಂತ್ರಿಯಾಗಿ ಒಂದು ಪಾತ್ರ ಇತ್ತು. ಅದೇ ರೀತಿ ಇದೊಂದು ಪಾತ್ರ. ಆ ಪಾತ್ರ ಸ್ಪಷ್ಟತೆ ಅವ್ರಿಗೆ ಭಾಳ ಕ್ಲಿಯರ್ ಆಗಿದೆ. ಸೊ ಅದಕ್ಕೆ ಅವ್ರಿಗೆ ನಾಳೆ ಏನು ಬಗ್ಗೆ ಎಲ್ಲ ಚಿಂತೆ ಇಲ್ಲ. ನಾಳೆ ಆಯಿತು ಸನ್ಯಾಸಿ ಆದರೂ ಗುಹೆಯಲ್ಲಿ ಕೂತರು, ಅದೊಂದು ಪಾತ್ರ. ಸೊ ಸಮಾಜ ಕಟ್ಟಲಿಕ್ಕೆ ಸಾಧ್ಯವಾ, ದೇಶ ಕಟ್ಟಲಿಕ್ಕೆ ಸಾಧ್ಯವಾ, ಅದ್ರ ಬಗ್ಗೆ 20 ವರ್ಷದ ನಂತರ 30 ವರ್ಷದ ನಂತರ ಹೇಗಿರಬೇಕು, ಈ ಥರ. ಮತ್ತು ಅವರ ತುಂಬ ಜನ ಹೊರಗಡೆ ಅವ್ರಿಗೆ ಗೊತ್ತಾಗದಿರ್ತಕ್ಕಂಥದ್ದು ಅವ್ರ ಹ್ಯೂಮರ್, ಸೆನ್ಸ್ ಆಫ್ ಹ್ಯೂಮರು. ಹಾಸ್ಯಾತ್ಮಕವಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಇದು ಖುಷಿ ಆಗುತ್ತೆ. ನನಗೆ ನನ್ನ ಒಂದು ಅನುಭವ ಹೇಳಬೇಕಿದ್ರೆ, ಪುಸ್ತಕ ಬರೆದ ಮೇಲೆ ಎಲೆಕ್ಷನ್ ಇತ್ತು, ಅದಕ್ಕೆ ಬಿಡುಗಡೆ ಮಾಡಿರಲಿಲ್ಲ. ಎಲೆಕ್ಷನ್ ಆದಮೇಲೆ ಪುಸ್ತಕ ಬಿಡುಗಡೆ ಆಯಿತು. ಅವ್ರಿಗೆ ಕೊಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಅವ್ರು ಬ್ಯುಸಿ ಇದ್ದರು, ಕ್ಯಾಬಿನೆಟ್ ಫಾರ್ಮೇಷನ್ ಅದೆಲ್ಲ ಇತ್ತು. ಸೊ ನಾನು ಅವರಿಗೆ ಭೇಟಿ ಆಗ್ಲಿಕ್ಕೆ ಸಮಯ ಕೇಳಿದಾಗ ಜೂನ್ ಜುಲೈಯಲ್ಲಿ ಅಥವಾ ಜುಲೈ ಕೊನೆಯಲ್ಲಿ ಆಗಸ್ಟಲ್ಲಿ ಸಮಯ ಕೊಟ್ಟಿದ್ದರು ಹೋದ ವರ್ಷ. ಆಗ ಅವರ ಕಚೇರಿಯಲ್ಲಿ ಪ್ರಧಾನಿಗಳು 2 ಕಾಪಿ ಕೇಳಿದ್ದಾರೆ ಎಂದು 2 ಕಾಪಿ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು, ಯಾಕಂದ್ರೆ ಸೆಕ್ಯೂರಿಟಿ ಅವರು ಅದೆಲ್ಲ ಒಂದು ವ್ಯವಸ್ಥೆ ಇದೆ. ನನಗೆ 3 ಕಾಪಿ ತೊಗೊಂಡೋದೆ.
ಮೂರನೇ ಕಾಪಿ ಅವರು ಒಪ್ಪಿದ್ರೆ ಸೈನ್ ಹಾಕ್ಸ್ಕೊಳ್ಳೋಕ್ಕೆ ಅಂತ ನನಗೆ ಒಂದು ಸಾವುನೀರ್ ಆಗಿರಲಿ ಅಂತ. ಯಾರೋ ನನಗೆ ಹೇಳಿದ್ರು, ಇಲ್ಲ ಪ್ರಧಾನಿಗಳ ಆ ಥರ ಪುಸ್ತಕಕ್ಕೆಲ್ಲ ಸೈನ್ ಹಾಕಲ್ಲ, ನೀವು ಕೇಳದೇ ಇದ್ರೆ ಒಳ್ಳೆಯದು ಅಂತ. ನಾನು 3 ತೊಗೊಂಡು ಹೋದೆ, 2 ಅವ್ರಿಗೆ ಕೊಟ್ಟೆ, 3ನೇದು ಯಾತಕ್ಕೆ ಅಂದರೆ ನಿಮ್ಮ ಸಹಿ ಹಾಕಿಸ್ಕೊಳ್ಳಿಕ್ಕೆ ತಂದಿದ್ದೀನಿ, ಹಾಕ್ಕೊಡ್ತೀರಾ ಅಂದೆ. ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ, ಇಲ್ಲ ಅಂತ ಹೇಳ್ಬೋದು ಅಷ್ಟೇ ತಾನೇ, ವಾಪಸ್ ತರ್ತೀನಿ ಪುಸ್ತಕನ, ಇಲ್ಲ ಅದು 3ನೇದು ಕೊಟ್ಟು ಬಂದುಬಿಡ್ತೀನಿ, ಹಾಕಿದ್ರೆ ಹಾಕಿಸ್ಕೊಳ್ಳೋಣ ಅಂತ. ಎಷ್ಟು ಒಂದು ಚಿಕ್ಕ ಮಗು ಖುಷಿಯಿಂದ ಹಾಕಲೇಬೇಕು ಅಂದ್ಬಿಟ್ಟು ಫೋಟೋಗ್ರಾಫರ್ ಕರೆಸಿ ಫೋಟೋ ತೊಗೊಂಡ್ರು, ಪುಸ್ತಕ ಇಟ್ಕೊಂಡ್ರು, ಸೈನ್ ಹಾಕುವಾಗಲಿ ತೆಗೆಸಿದ್ರು. ಆ ಒಂದು ಗಂಟೆ ಅವತ್ತು ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ನನಗೆ ಅವ್ರು ಸೈನ್ ಹಾಕ್ಬಿಟ್ರಲ್ಲ ಅಂತ ಬೇರೆ ಲೋಕದಲ್ಲಿದ್ದೆ ನಾನು. ಪುಸ್ತಕ ಟೇಬಲ್ನಲ್ಲಿ ಇಟ್ಬಿಟ್ಟು ಮಾಡ್ತು ಬಂದ್ಬಿಟ್ಟೆ ಅವ್ರ ಕಚೇರಿಯನ್ನು. ಅವರು ಭಾಳ ಚೆನ್ನಾಗಿ ಹಿಂದ್ಗಡೆಯಿಂದ ಭಾಳ ಮುದ್ದಾಗಿ ಡಾಕ್ಟರ್ ಬಾಲು ಅಂತ ಕರೆದಂಗಿತ್ತು. ಅವರು ಹಂಗೆ ಕರೀತಾರೆ. ಹಿಂದೆ ತಿರುಗಿ ನೋಡಿದೆ. मैं सोच रहा था आपको ये किताब बहुत अमूल्य चीज़ है, लगता है नहीं है ಅಂದರು. अपने भूल गए ಅಂತ. ನನಗೆ ಒಂಥರ ಸಂಕೋಚ ಎಷ್ಟಾಯಿತು ಅಂದರೆ, ನೀವು ಭಾಳ ಅಮೂಲ್ಯವಾದ ವಸ್ತು ಅಂದ್ಕೊಂಡಿದ್ದು ಇಲ್ಲ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಹಿಂದೆ ಬಂದು ತಂದ್ಕೊಟ್ಬಿಟ್ಟು ಹೋದರು. ನಗಾಡ್ಕೊಂಡು. ಈ ಥರ ಅವರ ಸೆನ್ಸ್ ಆಫ್ ಹ್ಯೂಮರ್ ಭಾಳ ಹೊರಗಡೆ ಅವ್ರದ್ದು ಕಾಣಿಸಲ್ಲ. ಹೊರಗಡೆ ಅವ್ರದ್ದು ರಾಜಕಾರಣಿಯಾಗಿ ನೋಡ್ಬೋದು ಅಥವಾ ಎಲೆಕ್ಷನ್ಸಲ್ಲಿ ನೋಡ್ಬೋದು, ಭಾಳ ಸೀರಿಯಸ್ ಮುಖವನ್ನಷ್ಟೇ ಅದನ್ನೇ ನೋಡ್ಬೋದು. ಬಟ್ ಅವರಲ್ಲಿ ಆ ಸೀರಿಯಸ್ನೆಸ್ ಅವರ ಆಡಳಿತದಲ್ಲಿ ಇರಲೇಬೇಕು ಪ್ರಧಾನಿಗಳವರು. ಅದು ಒಂದು ವ್ಯಕ್ತಿಯಾಗಿ ಅವ್ರಲ್ಲಿರ್ತಕ್ಕಂಥ, ಅಥವಾ ನಮ್ಮ ಮೀಟಿಂಗ್ಗಳಲ್ಲಿ ನಮಗೆ ಆಹಾರ ಬಂತ, ಕಾಫಿ ಟೀ ಬಂತ ಅಂತ ಅದ್ರ ಬಗ್ಗೆ ಒಂದು ಆತಿಥ್ಯ ತೋರಿಸ್ಕೊಳ್ಳೋಂಥದ್ದು ಇದೆಯಲ್ಲ, ಅಗತ್ಯ ಇಲ್ಲ. ಅವ್ರು ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತ ನಮ್ಮ ಬಗ್ಗೆ, ನಮ್ಮ ಹೆಸರುಗಳು ಕೂಡ ಅವ್ರು ಜ್ಞಾಪಕ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ಯಾರ ಹೆಸರನ್ನು ಮರೆಯೋದಿಲ್ಲ, ಯಾವ ಸಭೆಯಲ್ಲಿ ನಡೆದ ಚರ್ಚೆಗಳು ಮರೆಯೋದಿಲ್ಲ. ನಿಮಗೆ 4-5 ತಿಂಗಳ ನಂತರ ಅವತ್ತಿಗೆ ಹೇಳಿದ್ನಲ್ಲ ಜ್ಞಾಪಕ ಇದೆಯಾ, ಮಾಡಿದ್ರ ಅಂತ ಹೇಳ್ತು, ನಮಗೆ ಮರ್ತೋಗಿರುತ್ತೆ. ಅವ್ರು ಯಾವುದೂ ಮರೆಯಲ್ಲ. ಅದು ನನ್ನ ಪ್ರಕಾರ ಅದು ಆಧ್ಯಾತ್ಮಿಕ ಶಕ್ತಿ, ನಾನು ಹಾಗೆ ಭಾವಿಸ್ತೀನಿ. ಸೊ ಅವರು ಮಾಡುವಂಥ ಯೋಗ, ಪ್ರಾಣಾಯಾಮ, ಧ್ಯಾನ, ಜಪ ಮತ್ತು ನಿಸ್ವಾರ್ಥತೆಯಿಂದ ದೇಶಕ್ಕೆ ಅಂತ ಮಾಡುವಂಥ ಕೆಲಸ ಇದೆಯಲ್ಲ, ಅದು ಒಂದು ವಿಶೇಷ. ಸೊ ಅವ್ರ ಜೊತೆಗೆ ಇದ್ದಾಗ ನಮಗೆ ಎಷ್ಟು ಇನ್ಸ್ಪೈರ್ ಆಗತ್ತೆ ಅಂದರೆ, ಇವ್ರು ಇಷ್ಟು ನಮ್ಮ ದೇಶಕ್ಕೆ ದುಡಿತಾರೆ ಅಂದರೆ ನಾವು ಇಷ್ಟು ಮಾಡದೆ ಹೋದರೆ ಹೇಗೆ ಅಂತ ಅನಿಸುತ್ತೆ. ಮತ್ತು ಈ 4-5 ವರ್ಷದಲ್ಲಿ ನೀವು ನೋಡಿದಾಗೆ ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನು ಹೀಗೆ ಹೆಚ್ಚಿಸಲಿಕ್ಕೆ ಸಾಧ್ಯವ? ನೋಡಿ, ಯಾವುದೇ ಪರಿವರ್ತನೆ ಭಾಳ ಕಷ್ಟಕರ, ತಾಳ್ಮೆ ಬೇಕು. ವಿವೇಕಾನಂದ ಹೇಳಿದ ಮಾತು ನನಗೆ ತುಂಬ ಜ್ಞಾಪಕ ಬರುತ್ತೆ. ಅವರು 3 P's ಬೇಕು ಅಂತಾರೆ: ಪ್ಯೂರಿಟಿ, ಪೇಷನ್ಸ್, ಪರ್ಸಿವಿಯರೆನ್ಸ್. ನಮ್ಮಲ್ಲ ಶುದ್ಧತೆ ಬೇಕು. ನಾನೇನು ನನ್ನ ಹೆಸರಿಗೆ ಬಂದಿಲ್ಲ, ನಾನೇನು ವೈಯಕ್ತಿಕವಾಗಿ ಲಾಭ ಪಡ್ಕೊಳ್ಳೋಕೆ ಬಂದಿಲ್ಲ. ನಮ್ಮ ಆಚಾರ ವಿಚಾರಗಳು ಶುದ್ಧವಾಗಿದ್ದರೆ ಅವ್ರು ನಮ್ಮನ್ನು ಸ್ವೀಕರಿಸ್ತಾರೆ. ನಾನು ನೋಡಿದ್ದೇನೆ ಅಧಿಕಾರಿಗಳು. ಅಲ್ಪ ಸ್ವಲ್ಪ ಜನ ಇರ್ತಾರೆ, ಅವರಿಗೆ ವ್ಯವಸ್ಥೆ ಹಾಗೇ ಇದ್ದರೆ ಅವರ ಬದುಕು, ಅವರಿಗೆ ಲಾಭ ಅಲ್ಲ. ಅದರಿಂದ ಅದನ್ನು ಬದಲಾವಣೆಗೆ ಅವ್ರು ಇಷ್ಟಪಡೋದಿಲ್ಲ, ನಮಗೆ ಅಡಚಣೆಗಳು ತರ್ತಾರೆ. ಅದು ಸಹಜ. ಯಾವುದೇ ವ್ಯವಸ್ಥೆಯಲ್ಲಿ ಇರ್ತಾರೆ ಅವ್ರು ಇಲ್ಲದೆ ಹೋದ್ರೆ ನಮಗೆ ಜೀವನಕ್ಕೆ ಮಸಾಲೆನೇ ಇರಲ್ಲ. ಸ್ವಲ್ಪ ಇರಬೇಕಲ್ಲ, ತುಂಬ ತಾಳ್ಮೆ ಬೇಕು. ಯಾಕಂದರೆ 75-80 ವರ್ಷದ ಒಂದು ಪಳಗಿರ್ತಾರೆ ಸ್ವಾತಂತ್ರ್ಯ ಭಾರತದಲ್ಲಿ. ಪಾಶ್ಚಿಮಾತ್ಯ ದೇಶಗಳ ಕಾಪಿ ಹೊಡೆದಿರೋದು, ಬ್ರಿಟಿಷನ ಕಾಲನೈಸೇಷನ್ ಎಫೆಕ್ಟು, ಇದೆಲ್ಲ ಒಂದು ಬಟನ್ ಪ್ರೆಸ್ ಮಾಡಿ ಹೋಗ್ಸೋಕ್ಕಾಗಲ್ಲ. ಕಾಲಕ್ರಮೇಣ ಪರಿವರ್ತಿಸಬೇಕು, ಮಾಡ್ತಾ ಇದ್ದೀವಿ. ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಬದ್ಧತೆ ಬೇಕು, ಸ್ವೀಕರಿಸ್ತಾ ಇದ್ದಾರೆ. ಅದು ನಾಳೆಗೆ ಆಗ್ಬಿಡುತ್ತಾ? ಇಲ್ಲ, ಕಾಲಕ್ರಮೇಣ ಆಗುತ್ತೆ. ಹಾಗೇ ಆಗುತ್ತೆ, ನಂಗೆ ಧೈರ್ಯ ಇದೆ, ವಿಶ್ವಾಸ ಇದೆ. ಇದು 8-10 ವರ್ಷದ ಸತತ ಪ್ರಯತ್ನ ಆಗಬೇಕು. ನಾಳಿದೊಳಗೆ ಆಗೋಂಥದ್ದಲ್ಲ, ಇದು ಕಾಲಕ್ರಮೇಣವಾಗುತ್ತೆ. 4 ಕೋಟಿ ಜನ ಇಡೀ ಭಾರತದಲ್ಲಿ ರಾಜ್ಯಗಳ ಸರ್ಕಾರಗಳಲ್ಲಿ, ರಾಷ್ಟ್ರ ಸರ್ಕಾರದಲ್ಲಿ ಕೆಲಸ ಮಾಡುವಂಥವ್ರು ಅದನ್ನು ಸೇವೆ ಅಂತ ಭಾವಿಸ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಸೇವೆ ಅಂತ ಭಾವಿಸುವಂಥ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಅದು ಟೈಮ್ ತೊಗೊಳುತ್ತೆ. ಪರ್ಸಿವಿಯರೆನ್ಸ್ ಅಂತಾರಲ್ಲ, ಛಲ ನಮ್ಮಲ್ಲಿ ಬೇಕು. ಕೆಲವು ಟೈಮ್ ಬೇಸರ ಆಗುತ್ತೆ, ಏನಪ್ಪ ಇಷ್ಟು ಪ್ರಯತ್ನ ಪಟ್ಟರು ಅವ್ರು ಏನು ಬದಲಾವಣೆ ಆಗ್ತಿಲ್ಲ ಅಂತ ಅನಿಸಿದ್ದು ಉಂಟು ನನಗೆ. 4.5 ವರ್ಷ 5 ವರ್ಷ ಆಗ್ತಾ ಬಂತು. ಬಟ್ ಅದು ನಮ್ಮ ಶ್ರಮ ಸಾಲಲ್ಲ ಅಂತ ನಾನು ಹೇಳ್ಕೊತೀನಿ. ಯಾವ ರೀತಿಯಲ್ಲಿ ಶ್ರಮ ಹಾಕ್ಬೋದು, ನಾನು ಇವ್ರಿಗೆ ಅರ್ಥೈಸೋ ರೀತಿಯಲ್ಲಿ ಏನು ಮಾಡ್ಬೋದು. ನಿಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳು, ಆಯೋಗದ ವ್ಯಾಪ್ತಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಯಾಕಂದ್ರೆ ಜನಕ್ಕೆ ಗೊತ್ತಿಲ್ಲ ಅದು. ನೋಡಿ, ನನ್ನ ಪ್ರಕಾರ ಇದು ಸದ್ದಿಲ್ಲದೆ ಮಾಡೋದನ್ನೇ ಪರಿವರ್ತನೆ ಸುಲಭ. ಅದಕ್ಕೆ ನಾವು ಆದಷ್ಟು ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿಲ್ಲ. ಈ ಕ್ಷಮತೆ ಅಂತ ಹೇಳಲ್ಲ, ಕ್ಷಮತೆ ಯಾತಕ್ಕೋಸ್ಕರ, ಯಾವ ವಿಚಾರದಲ್ಲಿ ಭಾಳ ಅದ್ಭುತ ಕೆಲಸಗಳು ನಡೆದಿದೆ ಈಗ. ಪ್ರತಿಯೊಬ್ಬ ವ್ಯಕ್ತಿ, ಭಾರತ ಸರ್ಕಾರದಲ್ಲಿ ಕೆಲಸ ಮಾಡೋ ವ್ಯಕ್ತಿಗೆ ಒಂದು ಪಾತ್ರ ಸ್ಪಷ್ಟತೆ ಬರೆಸಿದ್ದೀವಿ ನಾವು. ಡೆಸಿಗ್ನೇಷನಲ್ಲಿ ಕರೆಯಲ್ಲ, ಈತ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅದೊಂಥರ ಹೇಳೋದು. ನನ್ನ ಪಾತ್ರ ದೇಶ ಸೇವೆ. ಆ ದೇಶ ಸೇವೆ ಪಾತ್ರದಲ್ಲಿ ನನಗೇನು ಗುಣಗಳಿರಬೇಕು, ಯಾವ ಕ್ಷಮತೆಗಳಿರಬೇಕು, ಅದನ್ನೊಂದು ಮಾಡೆಲ್ ಮಾಡಿದ್ವಿ. ಕರ್ಮಯೋಗಿ ಕಾಂಪಿಟೆನ್ಸಿ ಮಾಡೆಲ್ ಅಂತ ಕರಿತೀವಿ. ಇಷ್ಟು ದಿನ
ಯಾವ ವಿಚಾರದಲ್ಲಿ ತರಬೇತಿ ಕೊಡಬೇಕು, ಯಾವ ಕ್ಷಮತೆಗಳು ಬರುತ್ತೆ, ಯಾವ ತರಬೇತಿ ಕೊಟ್ಟರೆ ಯಾವುದೂ ಇರಲಿಲ್ಲ. ಸೊ ಈ ಎಲ್ಲ ತರಬೇತಿ ನೀಡುವಂಥ ಸಂಸ್ಥೆಗಳಿದೆಯಲ್ಲ, ಈ ಎಲ್ಲ ವರ್ಗಕ್ಕೂ IAS ಇಂದ ಪೊಲೀಸ್ ಇರ್ಬೋದು, ಟ್ಯಾಕ್ಸ್ ಅವ್ರು ಇರ್ಬೋದು, ಈ ಎಲ್ಲ ಅಕಾಡೆಮಿಗಳು ಅದ್ರ ಮೇಲ್ವಿಚಾರಣೆ ನಮಗೆ ನಾವೇ ಮಾಡೋದು. ಆ ಕ್ವಾಲಿಟಿ ಟ್ರೈನಿಂಗ್ ಹೆಂಗೆ ಆಗ್ತಾ ಇದೆ, ಟ್ರೈನಿಂಗ್ ಜನಕ್ಕೆ ಬೇಕಿರ್ತಕ್ಕಂಥ ಆಗ್ತಾ ಇದೆಯಾ, ಅವನ ಪಾತ್ರ ನಿರ್ವಹಣೆಗೆ ಬೇಕಿರ್ತಕ್ಕಂಥದ್ದು ಇದೆಯಾ. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ವರ್ಲ್ಡ್ಸ್ ಲಾರ್ಜೆಸ್ಟ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ಬೋದು. ಕರ್ಮಯೋಗಿ ಭಾರತ್ ಅಂತ ಒಂದು ಕಂಪನಿಯ ನಿರ್ಮಾಣ ಮಾಡಿ, ಎನಿ ಟೈಮ್ ಎನಿ ಇನ್ಸ್ಟ್ರೂಮೆಂಟ್ ಎನಿವೇರ್ ಲರ್ನಿಂಗ್ ಅಂತೀವಿ. ಇವತ್ತು ನೀವು ಕಲಿಬೇಕು ಅಂತ ಹೇಳಿದರೆ ನಾವು ಎಲ್ಲ ಸೆಂಟ್ರಲ್ ಯೂನಿವರ್ಸಿಟಿಗೆ ಆ್ಯಕ್ಸಸ್ ಇದೆ, ನಾವೆಲ್ರಿಗೂ ಕೊಡ್ತೀವಿ. ಕರ್ನಾಟಕಕ್ಕೂ ಕೊಟ್ಟಿವಿ, ಕರ್ನಾಟಕನೂ ನಮ್ಮ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಯಾರಾದರೂ ಬಳಸ್ಬೋದು. ನಿಮ್ಮ ಭಾಷೆಯಲ್ಲಿ ನಿಮ್ಮ ಸಮಯಕ್ಕೆ ತಕ್ಕಂತೆ ಯಾವುದು ವಿಚಾರಗಳು ಕಲಿಬೇಕಿದ್ರೆ ಪ್ಲ್ಯಾಟ್ಫಾರ್ಮ್ ಇದೆ. ಆಗಲೇ 1,60,00,000 ಐ ಥಿಂಕ್ ದೇ ಆರ್ ಮೋರ್ ದೆನ್ 1.6 crore ಲರ್ನರ್ಸ್. ಅದರಲ್ಲಿ ಅರ್ಧ ಇಡೀ ಭಾರತದಲ್ಲಿ ಕೆಲಸ ಮಾಡೋ ನೌಕರರುಗಳಿದ್ದಾರೆ. ಪ್ರತಿದಿನ ನಮಗೆ ಕೋಟಿಗಟ್ಟಲೆ ಲರ್ನಿಂಗ್ ಅವರ್ಸ್ ಕನ್ಸ್ಯೂಮ್ ಆಗುತ್ತೆ. ಸೊ ಜನ ಅಷ್ಟು ದೊಡ್ಡ ಪೋರ್ಟಲ್ ಎಲ್ಲೂ ಇಲ್ಲ. ಸೊ ಈ ಥರ ಸಾಕಷ್ಟು ಸದ್ದಿಲ್ಲದ ಕೆಲಸಗಳಾಗಿದೆ. ಇವತ್ತು ಆಲ್ಗೋರಿದಮ್ಸ್ ಎಷ್ಟು ರಿಫೈನ್ಡ್ ಆಗಿದೆ. ಎಷ್ಟು ಜನ ಇದ್ದೀರಿ ನಿಮ್ಮ ಆಯೋಗದಲ್ಲಿ? ಸದಸ್ಯರು 3 ಜನ. ಸದಸ್ಯರು 3 ಜನ. ಬಟ್ ಕೆಲಸ ಮಾಡೋರು ಭಾಳ ಕಡಿಮೆ, 60 ಜನ ಎಲ್ಲ ಸೇರಿಸಿದ್ರೆ. ಬಟ್ ಹಾಗೇ ಇರಬೇಕು, ಯಾಕೆಂದರೆ ಇದು ಇವತ್ತು ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಬಳಸ್ತೀವಿ. ಇದು PMO ಅಲ್ಲೇ ವರ್ಕ್ ಮಾಡುತ್ತಾ? ಇದು ಕಮಿಷನ್ ಇಂಡಿಪೆಂಡೆಂಟ್ ಎಕ್ಸಿಕ್ಯೂಟಿವ್ ಕಮಿಷನ್ನು. ಇದು ರಿಪೋರ್ಟ್ ಮಾಡೋದು ಪ್ರೈಮ್ ಮಿನಿಸ್ಟರ್ಸ್ HR ಕೌನ್ಸಿಲ್ ಅಂತಿದೆ. ಕೌನ್ಸಿಲ್ ಇಲ್ಲ, PMA ನಮಗೆ ಕೌನ್ಸಿಲ್. ಸೊ ರಿಪೋರ್ಟ್ ಅವ್ರಿಗೆ ಮಾಡೋದ್ರಿಂದ ನಾವು ಬಟ್ ಇಂಡಿಪೆಂಡೆಂಟ್ ಎಲ್ಲ ಮಿನಿಸ್ಟ್ರಿಗಳಿಂದನೂ ದೂರ, ಕಮಿಷನ್ ಇಂಡಿಪೆಂಡೆಂಟ್. ಅದಕ್ಕೆ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರೋದು. ಹೌದು. ಬಟ್ ನಮಗೆ ಮೇಲ್ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಪ್ರಧಾನಮಂತ್ರಿಗಳಿಗೆ ರಿಪೋರ್ಟ್ ಮಾಡೋದ್ರಿಂದ ಅವರು ಇದ್ರ ಬಗ್ಗೆ ಬಹಳ ವಿಶ್ವಾಸ ಇಟ್ಟಿರೋದ್ರಿಂದ ಇವು ಗುಜರಾತಲ್ಲೂ ಪ್ರಯತ್ನಿಸಿದ್ರು. ಇದೇನು ಹೊಸದಾಗಿ ಭಾರತಕ್ಕೆ ಮಾತ್ರ, ಸರ್ಕಾರಕ್ಕೆ ಮಾತ್ರ ತಂದಿದ್ದಲ್ಲ. ಅವರು ಮುಖ್ಯಮಂತ್ರಿಯಾಗಿದ್ದಾಗ ಗುಜರಾತಲ್ಲಿ ಮಾಡಿ ಅದರ ಸಫಲತೆಯನ್ನು ನೋಡಿ ಅದನ್ನು ಇನ್ಸ್ಟಿಟ್ಯೂಷನಲೈಸ್ ಮಾಡಬೇಕಂತ ಇವತ್ತು ಆವಾಗ ಮುಖ್ಯಮಂತ್ರಿಯಾಗಿ ಮಾಡಿದಂಥ ಪ್ರಕ್ರಿಯೆ ಇವತ್ತು ಇನ್ಸ್ಟಿಟ್ಯೂಷನಲ್ ಆಗಿ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿ ಅದ್ರಲ್ಲಿ ವ್ಯವಸ್ಥಿತವಾಗಿ ಮುಂದುವರಿಯುತ್ತೆ. ಹೀಗೆ ಇದು ಪರ್ಮನೆಂಟ್ ಕಮಿಷನ್ನು. ನಾಳೆ ಪ್ಲಾನಿಂಗ್ ಕಮಿಷನ್ ಥರ ನಾಳೆ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ಗಳು ಬಂದಾಗ ಬೇಡ ಅಂದರೆ ಅದು ಮುಚ್ಬೋದು. ಬಟ್ ನನಗನ್ಸುತ್ತೆ ಯಾರು ಇದು ಮುಚ್ಚೋಕ್ಕೆ ಯೋಚನೆ ಮಾಡ್ತಾರೆ. ಯಾಕಂದರೆ ಇದು ದೇಶಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ. ಸದಾಕಾಲ ದೇಶ ಒಳ್ಳೆಯದಿದೆ, ಕ್ಷಮತೆಗಳನ್ನು ಹೆಚ್ಚಿಸುವ ಉದ್ದೇಶ. ಆ್ಯಂಡ್ ಇವತ್ತಿನ ಚೇಂಜ್ ಎಷ್ಟು ಶೀಘ್ರದಲ್ಲಿ ಆಗ್ತಾ ಇದೆ ಅಂದರೆ ನಾವು ಲೈಫ್ ಲಾಂಗ್ ಲರ್ನಿಂಗ್ ಬರೆಸ್ಬೇಕು. ಸೊ ನಮಗೆ ಕೊಟ್ಟಿರೋದು ಪ್ರಧಾನಿ 3 ಜವಾಬ್ದಾರಿ. ಒಂದು, ಕರ್ಮಚಾರಿ ಭಾವದಿಂದ ಕರ್ಮಯೋಗಿ ಭಾವನ ಬರೆಸೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅವರೇ ಹೇಳಿದ್ದು. ಎರಡನೇದು ಅವ್ರು ಹೇಳೋದು ರೂಲ್ ಬೇಸ್ಡ್ ಅಪ್ರೋಚ್. ನೀವೊಂದು ಕಚೇರಿಗೆ ಹೋದರೆ ನಿಮ್ಗೆ 20 ರೂಲ್ಗಳನ್ನು ಹೇಳ್ತಾರೆ. ರೂಲ್ ಬೇಸ್ಡ್ ಥಿಂಕಿಂಗಿಂದ ರೋಲ್ ಬೇಸ್ಡ್ ಅಪ್ರೋಚ್ ಬರಬೇಕು. ನನ್ನ ಪಾತ್ರ ದೇಶ ಸೇವೆ. ಪ್ರಧಾನಿಗಳು ನಾನು ಪ್ರಧಾನ ಸೇವಕ ಅಂತ ಹೇಳ್ಕೊಂಡಂಗೆ ಪ್ರತಿಯೊಬ್ಬರು ನಾನು ರಾಷ್ಟ್ರ ಸೇವಕರು ಅಂತ ಹೇಳ್ಕೊಂಡು ದೇಶಕ್ಕೆ ಸೇವೆ ಮಾಡಬೇಕು. 3ನೇದು, ಇವತ್ತು ಯಾವ ಥರದ ಸಮಸ್ಯೆಗಳು ಒಂದು ದೇಶಕ್ಕೆ ಬರುತ್ತೆ ಅಂತ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಕೋವಿಡ್ ಬಂತು, ತಾರೀಫ್ ಸಮಸ್ಯೆಗಳು ಬಂತು, ಎಲ್ಲ ಬರ್ತಾ ಇರುತ್ತೆ. ಅವ್ರು ಹೇಳೋದು ನೀವು ಏನು ಭವಿಷ್ಯದಲ್ಲಿ ಏನಿದೆ ಅಂತ ಅಪೇಕ್ಷೆ ಪಡೋಕ್ಕೆ ಆಗದೆ ಹೋದರೂ ಯಾವುದೇ ಥರದ ಸಮಸ್ಯೆಗಳು ಬಂದರೂ ತಕ್ಷಣದಲ್ಲಿ ಕಲಿತು ಅದು ಪರಿಹರಿಸುವಂಥ ಸಾಮರ್ಥ್ಯ ಬರೆಸಬೇಕು. ಅದಕ್ಕೆ ಲೈಫ್ ಲಾಂಗ್ ಲರ್ನಿಂಗ್ ಬೇಕು. ಸೊ ಲೈಫ್ ಲಾಂಗ್ ಕಲಿತಿರಬೇಕು ಅನ್ನೋ ಭಾವನೆಯನ್ನು ಇವರಲ್ಲಿ ಬರೆಸಿ ಅಧಿಕಾರಿಗಳಲ್ಲಿ. ಅದಕ್ಕೊಂದು ವ್ಯವಸ್ಥೆ ನಿರ್ಮಾಣ ಮಾಡ್ತಾ ಇದ್ವಿ. ಇದು ನನ್ನ ಅನಿಸಿಕೆಯಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದೊಂದು ಇನ್ಸ್ಟಿಟ್ಯೂಷನಲೈಸ್ ಆಗ್ತಾ ಇನ್ನೊಂದು ಪರಿಣಾಮಗಳು ಕಾಣಿಸುತ್ತೆ. ಸದ್ದಿಲ್ಲದೆ ನಡೀತಾ ಇರುವಂಥ, ಸದ್ದಿಲ್ಲದೆ ನಡೆಯೋದ್ರಿಂದನೇ ನಮ್ಗೆ ಕೆಲಸ ಆಗ್ತಾ ಇದೆ. ಬಾಲು, ನಾವು ಗಂಟೆಗಟ್ಟಲೆ ಹೀಗೆ ಮಾತಾಡ್ಬೋದೇನು, ಅನೇಕ ವಿಷಯಗಳು ಇದ್ದಾವೆ. ಆದರೆ ಯಾವುದೇ ಒಂದು ಒಳ್ಳೆಯದಕ್ಕೆ ಒಂದು ಅಂತ್ಯ ಹಾಡಬೇಕು. ಹೌದು, ಆ ರೀತಿಯಲ್ಲಿ ನಾವಿವತ್ತು ಈ ಒಂದು ಇದು ಚರ್ಚೆ ಅಂತ ನಾವು ಕರಿತೀವೋ, ಸಂದರ್ಶನ ಅಂತ ಕರಿತೀವೋ, ಹರಟೆ ಅಂತ ಕರಿತೀವಿ, ಹೇಗಾದ್ರು ಸ್ನೇಹಿತರು ಕೂತ್ಕೊಂಡು ಸ್ನೇಹಿತರು ಬಹಳ ದಿವಸದ ನಂತರ ಕೂತ್ಕೊಂಡು ಮಾತಾಡಿದ್ದೀವಿ. ತುಂಬಾ ಸಂತೋಷ ಆಯ್ತು. ತುಂಬಾ ಜನಕ್ಕೆ ಇದರಿಂದ ಮಾಹಿತಿ ಸಿಕ್ಕತ್ತೆ ಹಾಗೂ ಉಪಯುಕ್ತ ಅಂತ ಅನ್ಸತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಜೊತೆ ಇಷ್ಟೊತ್ತು ಕುತ್ಕೊಂಡಿದ್ದಿರಲ್ಲ, ನಿಮ್ಮನ್ನ ಹಿಡ್ಕೊಂಬರೋದು ಬಹಳ ಕಷ್ಟ ಅಂತ ನಂಗೆ ಗೊತ್ತು. ಯಾಕಂದ್ರೆ ಈಗ ದೆಹಲಿಯಲ್ಲಿರೋರು ರಜೆಗೆ ಬಂದಿದ್ರಿ, ನಾವು ಒಟ್ಟಿಗೆ ಸೇರ್ಲಿಕ್ಕೆ ಆಯ್ತು. ನಿಮಗೋಸ್ಕರ ಇಲ್ಲದೆ ಹೋದ್ರು ಸಿರಿ ಬಗ್ಗೆ ನನಗೆ ಭಾಳ ಈ ಥರ ಹೊಸದಾಗೆಲ್ಲ ಮಾಡ್ತೀನಿ ಅಂದರೆ ನಾವು ಪ್ರೋತ್ಸಾಹಿಸಿದ್ರೆ ಇನ್ಯಾರು ಮಾಡ್ತಾರೆ. ಆ ಖುಷಿಗೆ ಅದು ಬರಲೇಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು.